ಒಳ್ಳೆ ಸ್ಟ್ರೆಚ್ ಇದೆ ಇವಾಗ. ಬಸ್ ಅವ್ರು ಸೈಡ್ ಬಿಟ್ರೆ ಹೇಳ್ಕೊಂಡ್ಬಿಡ್ಬೇಕು. ಹೇಳಿ, ಈ ಇಂಜಿನಿಯರ್ ಕಟ್ಟಿರೋ ಜಾಗದಲ್ಲಿ ಓಡಾಡೋಕ್ಕಿಂತ ರೈತರು ಹುಟ್ಟಿ ಬೆಳೆದಿರೋ ಜಾಗದಲ್ಲಿ ಓಡಾಡೋಕ್ಕೆ ಸಖತ್ ಖುಷಿಗರು. ಈ ಥರ ವಿಲೇಜು, ಈ ಥರ ರೈಡಿಂಗಲ್ಲಿ ನನ್ನ ಇಂಟ್ರೆಸ್ಟ್ ಬೆಳೆಯುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ. ಬಟ್ ಹೆಂಗೆ ಬಂತೋ ಗೊತ್ತಿಲ್ಲ, ಈ ರೈಡಿಂಗ್ ಬಗ್ಗೆ, ಈ ನೇಚರ್ ಬಗ್ಗೆ ಯಾವಾಗ ನಿಮ್ಗೆ ಆ ನಶೆ ಸ್ಟಾರ್ಟ್ ಆಗುತ್ತಲ್ಲ, ಅದು ಬಿಟ್ಟು ಹೋಗಲ್ಲ. ಅದು ರೂಟ್ ಮಾತ್ರ ಅಲ್ಟಿಮೇಟ್ ಆಗಿದೆ ಗುರು, ಸೈಕ್. ಒಳ್ಳೆ ಸ್ಟ್ರೆಚ್ ಇದೆ ಇವಾಗ. ಬಸ್ ಅವ್ರು ಸೈಡ್ ಬಿಟ್ರೆ ಹೇಳ್ಕೊಂಡ್ಬಿಡ್ಬೇಕು. ಗುರು ನಮ್ಗೆಲ್ಲ ಏನು ಗೊತ್ತಾ, ಈ ಬೈಕ್ ಶಾಕ್ ಇರೋರಿಗೆ, ನಾವೆಲ್ಲ ಏನು ಕುಡಿದು ರೋಡ್ ಮೇಲೆ ಬಿಡೋರಲ್ಲ, ಪಬ್ಗೆ ಹೋಗಿ ಎಂಜಾಯ್ ಮಾಡೋರಲ್ಲ. ಆ ಪಾರ್ಟಿ ಶೋಕಿಗಳು ನಮಗಿಲ್ಲ. ಕಾಸ್ಟ್ಲಿ ಬಟ್ಟೆಗಳು, ಶೂಗೆ ಹಾಕ್ಕೊಂಡು, ಸ್ನೀಕರ್ಸ್ಗಳನ್ನು ಹಾಕ್ಕೊಂಡು ಊರು ತುಂಬ ನೋಡ್ಕೊಳ್ಳಿ ಅಂತ ತಿರ್ಗಾಡೋರು ನಾವಲ್ಲ ಗುರು. ಇದನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಲೀಗಲ್ ಆಗಿ ಗಾಡಿ ತಗೊಂಡು ಪೆಟ್ರೋಲ್ ಹಾಕ್ಸ್ಬಿಟ್ಟು ಯಾರಿಗೂ ತೊಂದರೆ ಕೊಡದೆ ರೋಡಲ್ಲಿ ಗಾಡಿ ಓಡಿಸ್ತೀವಿ. ಇದನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡಿ ರೈಡಿಂಗ್ ಅಂತ ಬರ್ತೀವಿ ಅಂತ ಹೇಳಿದ್ರೆ, ದಟ್ ಈಸ್ ಮೋರ್ ದೆನ್ ಎನಿಥಿಂಗ್. ಈ 2 ವೀಲರ್ ಮೇಲೆ ಕೂತ್ಕೊಂಡು ಹೊಡಿಯೋ ಆ ಮಜಾ ಇದೆಯಲ್ಲ, ಬೇರೆ ಯಾವುದ್ರ ಮೇಲೂ ಇಲ್ಲ ನಮ್ಗನ್ಸೋದು. ಏನಂತೀರಾ? ಈ ಥರ ಜೋಳ. ಹೇಳಿ, ಈ ಇಂಜಿನಿಯರ್ ಕಟ್ಟಿರೋ ಜಾಗದಲ್ಲಿ ಓಡಾಡೋಕ್ಕಿಂತ ರೈತರು ಹುಟ್ಟಿ ಬೆಳೆದಿರೋ ಜಾಗದಲ್ಲಿ ಓಡಾಡೋಕ್ಕೆ ಸಖತ್ ಖುಷಿಗರು. ಈ ಥರ ವಿಲೇಜು, ವಾವ್. ಹಾಂ, ಬನ್ನಿ ಅಣ್ಣ, ಬನ್ನಿ. We have reached the destination. ವಾವ್, ಯಾರು ಇಲ್ಲ ಗುರು ಇಲ್ಲಿ. ಗಾಡಿ ಎತ್ಕೊಂಡು ಹೋಗ್ಬೋದಾ? ಹೆಂಗೆ ಆಗಲ್ಲ, ಗಾಡಿ ಹೋಗಲ್ಲ. ಗಾಡಿ ಹೋಗಲ್ಲ ಮಚ್ಚ. ಅವ್ರ ಹತ್ರ ಕೇಳ್ಬೋದಿತ್ತೇನೆ, ಈ ಕಡೆ ಗಾಡಿ ಹೋಗುತ್ತಾ, ಆ ಕಡೆಯಿಂದ ಹೋದರೆ ಗಾಡಿ ಹೋಗುತ್ತಾ ಅಂತ ಕೇಳೋಣ ಇರು. ಬಟ್ ಈ ಕೆರೆ ಸ್ವಲ್ಪ ನೀಟಾಗಿದೆ ನೋಡು. ಯಾಕೆ ಹೇಳು? ಇದು ಕೊಚ್ಚೆಗಳೆಲ್ಲ ಬರಲ್ಲ, ಇದು ಹಳ್ಳಿ ಅಲ್ಲ, ಅದಕ್ಕೆ ನೀಟಾಗಿದೆ. ಸೊ ಆ ದಂಡೆ ಮೇಲೆ ಹೋಗೋಕ್ಕಾಗಲ್ಲ. ಸೊ ಅವ್ರನ್ನ ಕೇಳಿದ್ವಿ, ಹೋಗೋಕೆ ಆ ಕಡೆಯಿಂದನೂ ಜಾಗ ಇಲ್ಲ, ಈ ಕಡೆಯಿಂದನೂ ಹೋಗೋಕ್ಕೆ ಜಾಗ ಇಲ್ಲ ಅಂತ ಹೇಳಿದ್ರು. ಅಲ್ಲೋನೇ ಇಲ್ಲ. ಸೊ ಈ ಥರ ನಡ್ಕೊಂಡು ಹೋಗ್ಬೋದು. ಬಟ್ ಕೆಳಗಡೆ ಈ ರೂಟ್ ಮಾತ್ರ ಸೈಕು.
ಎಷ್ಟು ತಂಪಿದೆ ಗುರು. ಮೇಲ್ಗಡೆ ಅಲ್ಲಿ ನಿಂತಿದ್ವಲ್ಲ ಸಖತ್ ಬಿಸಿಲು, ಕೆಳಗಡೆ ಸಖತ್ ತಂಪಿದೆ. ನಾವು ಬಂದಿರೋದು ಗುರುಗುಂಟೆಪಾಳ್ಯದಿಂದ ಎಂಟ್ರಿ ಆಗಿದ್ದೀವಿ. ಇವಾಗ ಎಕ್ಸಿಟ್ ಆಗಿರೋದು ಬ್ಯಾಂಗ್ಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಗೆ, ಐ ಮೀನ್ ಸರ್ವಿಸ್ ರೋಡ್ಗೆ. ಸೊ ಆ ಕಡೆಯಿಂದ ಹಿಂಗೆ ಬಂದುಬಿಟ್ಟಿದ್ದೀವಿ. ಖಾಲಿದೆ ಮಾತ್ರ, ಆರಾಮಾಗಿ ಹೊಡಿಬೋದು. ಸರ್ವಿಸ್ ರೋಡ್ ಐ ಮೀನ್ ಹೈವೇನು ಖಾಲಿ ಇದೆ. ಯಾಕೆ ವೀಕೆಂಡ್ ಆದರೂ ಜನ ಓಡಾಡ್ತಾ ಇಲ್ವಾ ಹೇಗೆ ನೋಡಿ, ಒಂದೇ ಒಂದು ಗಾಡಿ ಇಲ್ಲ. ಇಲ್ಲ ಹೋಗ್ಬೇಕಾ? ಅಲ್ಲಿ ರೂಟ್ ಬೆಂಗಳೂರಿಗೆ ಅಂತ ಇದೆ. ಹಾಂ ಹೌದು, ಅದೇ ಅನ್ಸುತ್ತೆ. ಬನ್ನಿ, ಬೇಡ ಮ್ಯಾಪ್ ಬೇಡ, ಬನ್ನಿ. ಬೆಂಗಳೂರಿಗೆ ಯಾಕೆ? ಯಾವ ಕಡೆ ಗುರು ಇವಾಗ ಬೆಂಗಳೂರಿಗೆ? ಐ ಥಿಂಕ್ ಯಾವತ್ತೂ ಬಂದಿರೋ ನೆನಪು. ಸರಿ ಮಚ್ಚ, ಸಿಗೋಣ. ಬಾಯ್ ಬಾಯ್, ನೆಕ್ಸ್ಟ್ ರೈಡಲ್ಲಿ ಜಾಯ್ನ್ ಆಗೋಣ. ಓಕೆ ಬಾಯ್ ಬಾಯ್, ಸೇಫಾಗಿ ಹೋಗ. ಸೇಫಾಗಿ ಅದೊಂದೇ, ಸೇಫಾಗಿ ಹೋಗು. ಅಬ್ಬಾ, ನಂಗೆ ಈ ಟ್ರಾಫಿಕಲ್ಲಿ ಹೊಡೆಯೋಕ್ಕಾಗಲ್ಲ, ಅದಕ್ಕೋಸ್ಕರ ನೈಸ್ ರೋಡೇ ತೊಗೊತಾ ಇದ್ದೀನಿ. ಅವನಿಗೆ ಸಿಲ್ಕ್ ಬೋರ್ಡ್ ಹೋಗಬೇಕಾಗಿರೋದ್ರಿಂದ ಸೊ ಅವನು ಆ ಕಡೆ ಹೋಗಿ ಆ ಬನ್ನೇರುಘಟ್ಟ ನೈಸ್ ರೋಡ್ ತೊಗೊತಾನೆ. ನಾನು ತುಮಕೂರಿಗೆ ಕನೆಕ್ಟ್ ಆಗೋ ನೈಸ್ ರೋಡ್ ತೊಗೊತೀನಿ. ಹೊಡಿಯೋಕ್ಕಾಗಲ್ಲ ಅವರು ಟ್ರಾಫಿಕಲ್ಲಿ. ಅಬ್ಬೋ, ಬೇಜಾರು ಬಂದುಬಿಡುತ್ತೆ. ನಂಗಂತೂ ಆಗಲ್ಲಪ್ಪ. ನೋಡೋಣ ಟಿಕೆಟ್ ಎಷ್ಟಿದೆ ಅಂತ. ಇದು ಎಕ್ಸಿಟ್. ಹಾಂ, ಬನ್ನಿ. ತುಮಕೂರು ರೋಡ್ಗೆ ತೊಗೊಂಡಿದ್ದೀನಿ. ಐ ಮೀನ್ ಎಕ್ಸಿಟ್ ಇದು. ಸ್ಟಾರ್ಟ್ ಟು ಎಂಡ್ ಹೋಗ್ತಾ ಇದ್ದೀನಿ ಅಷ್ಟೇ. ಚಿಲ್ಲಾಗಿರುತ್ತೆ ಇವಾಗ. ಆ ಟ್ರಾಫಿಕಲ್ಲಿ ಹೊಡೆಯೋಕ್ಕಿಂತ ಗುರು ಯಬ್ಬಾ ಯಬ್ಬಾ ಮಾತ್ರ. ಯಾವತ್ತು ನಾನು ಒಬ್ಬ ಮೋಟೋ ವ್ಲಾಗರ್ ಆಗ್ತೀನಿ ಅಥವಾ ಈ ಥರ ರೈಡಿಂಗಲ್ಲಿ ನನ್ನ ಇಂಟ್ರೆಸ್ಟ್ ಬೆಳೆಯುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ. ಬಟ್ ಹೆಂಗೆ ಬಂತೋ ಗೊತ್ತಿಲ್ಲ, ಬಟ್ ಐ ಆಮ್ ಪ್ಯೂರ್ಲಿ ಪ್ರೌಡ್ ಆಫ್ ಇಟ್. ಇದೊಂಥರ ಬೇರೆ ಪ್ರಪಂಚ ಗುರು. ಈ ನಿಮಗೆ ಟೂ ವೀಲರ್ ಮೇಲೆ ಯಾವತ್ತು ನಿಮಗೆ ಆಸೆ ಬರುತ್ತೆ ನೋಡಿ, ಈ ರೈಡಿಂಗ್ ಬಗ್ಗೆ, ಈ ನೇಚರ್ ಬಗ್ಗೆ, ಯಾವಾಗ ನಿಮ್ಗೆ ಆ ನಶೆ ಸ್ಟಾರ್ಟ್ ಆಗುತ್ತಲ್ಲ, ಅದು ಬಿಟ್ಟು ಹೋಗಲ್ಲ ಅದು. ಬಟ್ ನಶೆ ಒಳ್ಳೆಯದೇ, ಈ ನಶೆ ಒಳ್ಳೆಯದೇ. ಯಾರಿಗೂ ಹರ್ಟ್ ಮಾಡಲ್ಲ, ಯಾರಿಂದನೂ ಕಿತ್ಕೊಂಡು ತಿನ್ನಲ್ಲ. ಏನೋ ಪೀಸ್ ಆಫ್ ಮೈಂಡ್ ಇರುತ್ತೆ ಅಷ್ಟೇ. ಪ್ರೌಡ್ ಆಫ್ ಇಟ್. ಯಾವುದೇ ವ್ಯಾಲೆಂಟೈನ್ಸ್ ಡೇ, ಕಪಲ್ಸ್ ಡೇ, ಆ ಡೇ ಈ ಡೇ ಅದೆಲ್ಲ ಆಚರಿಸೋ ಮಕ್ಕಳು ನಾವಲ್ಲ ಗುರು. ನಾವು ಹೆಂಗಂತ ಹೇಳಿದ್ರೆ, ಕೈಯಲ್ಲಿ ಥ್ರಾಟಲ್ ಕೊಟ್ಟೋವಾಗ RPM ರೈಸ್ ಆಗುತ್ತಲ್ಲ, ಅದ್ರ ಜೊತೆ ಹಾರ್ಟ್ ಬೀಟ್ ರೈಸ್ ಆಗುತ್ತಲ್ಲ, ವಿಂಡ್ ಪವರ್ ಜಾಸ್ತಿ ಆಗುತ್ತಲ್ಲ, ಅದರಲ್ಲೇ ಖುಷಿ ಪಡೋರು ನಾವು. ವಿ ಅಷ್ಟೇ. ಇದನ್ನೆಲ್ಲ ಆಚರಿಸ್ತಾ ಇಟ್ಕೊಂಡ್ರೆ ಬದುಕೋಕ್ಕಾಗಲ್ಲ ಗುರು. ದಿನ ಒಂದೊಂದು ಬರುತ್ತೆ, ಏನಂತ ಆಚರಿಸ್ತೀರಾ? ಮನ ಮಠ ಮಾಡ್ಕೋಬೇಕು. ಏನೇ ಹೇಳಿ ಮಾತ್ರ ಈ ನೈಸ್ ರೋಡಲ್ಲಿ ಗಾಡಿ ಹೊಡಿಯೋಕಿದೆಯಲ್ಲ, ಅಲ್ಟಿಮೇಟ್ ಫೀಲ್ ಗುರು. ಆಸಮ್ಮು.
ಏನಿಲ್ಲ, ಸೀದಾ ಬರ್ತಾ ಇದ್ರೆ ಆಯ್ತು ಅಷ್ಟೇ. ಇಲ್ಲೇನು ತೋರಿಸ್ಬೇಕಾ ಏನು ಆ ರಿಸೀಟನ್ನ? ಆಯಿತಾ? ಇರಿಯೋಣ ಒಂದೇ ನಿಮಿಷ. ಏನಕ್ಕೆ? ಇಲ್ಲೂ ಸ್ಕ್ಯಾನ್ ಮಾಡ್ತಾರೆ, ಸೊ ಅದಕ್ಕೋಸ್ಕರ ನೋಡಿದೆ. ಓ ಇಲ್ಲ, ಎಷ್ಟು ಟೈಮಲ್ಲಿ ಬಂದಿದ್ದೀವಿ ಎಂಟ್ರಿಯಿಂದ ಎಕ್ಸಿಟ್ಗೆ ಅಂತ. ಓವರ್ ಸ್ಪೀಡ್ ಆಗಿದ್ರೆ ಫೈನ್ ಗೀನಿಗ ಗೊತ್ತಿಲ್ಲ ಏನಂತ. ಓವರ್ ಸ್ಪೀಡ್ ಆಗಿದ್ದರೆ ಅಥವಾ ಬೇಗ ಬಂದಿದ್ರೆ ಫೈನ್ ಗೀನು ಹಾಕೋಕ್ಕೂ ಟೈಮಿಂಗ್ಸ್ ಕ್ಯಾಲ್ಕುಲೇಟ್ ಮಾಡ್ತಾರೋ ಏನೋ, ಇದ್ದಿರ್ಬೋದು, ಹೇಳೋಕ್ಕಾಗಲ್ಲ. ಬಟ್ ನಾನೇನು 80 ಮೇಲೆ ಹೊಡೆದೇ ಇಲ್ಲ, ಆರಾಮಾಗಿ 80ಯಲ್ಲಿ ಇಟ್ಕೊಂಡೆ ಸುಮ್ಮನೆ ಬರ್ತಾ ಇದ್ದೆ. ಏನೋ ಒಂಥರ ವೈಬ್ ಇತ್ತು, ಆರಾಮಾಗಿ ಚಿಲ್ಲಾಗಿ. ಸೋಲೋ ರೈಡು ಒಂಥರ ಡಿಫ್ರೆಂಟ್ ವೈಬೇ ಕೊಡುತ್ತೆ. ಓಕೆ, ಐ ಥಿಂಕ್ ಇವತ್ತಿನ ಈ ರೈಡು ಇಲ್ಲಿಗೆ ಎಂಡ್ ಆಗುತ್ತಾ ಇದೆ. ಆಸಮ್ ಆಗಿತ್ತು. ಥ್ಯಾಂಕ್ಸ್ ಫಾರ್ ಮೈ ಬಡಿ. ಐ ಥಿಂಕ್ ಆಲ್ರೆಡಿ ರೈಡ್ಗಳು ಪ್ಲ್ಯಾನ್ ಆಗಿವೆ, ಸೊ ಹೋಗೋದೊಂದೇ ಬಾಕಿ ಇದೆ ಅಷ್ಟೇ. ವಿ ಆರ್ ಜಸ್ಟ್ ಅವೈಟಿಂಗ್ ಫಾರ್ ದ ಡೇಟ್ಸ್. ಹೋಗೋಣ, ಒಳ್ಳೊಳ್ಳೆ ರೈಡ್ಗಳು ಮಾಡ್ತಾ ಇರೋಣ. ಸರಿ, ಹಾಗಾದರೆ ಒಂದು ವೇಳೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಪಟ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.